ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ವೀಕ್ಷಕರೇ, ವಿದ್ಯುತ್ ಆಧುನಿಕ ಜೀವನದ ಅವಿಭಾಜ್ಯ ಅಂಗವೇ ಆಗೋಗಿದೆ. ನಮ್ಮ ದಿನ ಶುರುವಾಗೋದ್ರಿಂದ ಹಿಡಿದು ಕೊನೆಯಾಗೋವರೆಗೂ ನಾವು ಬಳಸುವಂತಹ ಬಹುತೇಕ ಎಲ್ಲ ಉಪಕರಣಗಳು ವಿದ್ಯುತ್ ಚಾಲಿತವಾಗಿರುತ್ತೆ ಅಥವಾ ವಿದ್ಯುತ್ ಶಕ್ತಿಯನ್ನು ಅವಲಂಬಿತವಾಗಿರುತ್ತೆ. ಹೀಗಾಗಿ ಗೃಹ, ಕೃಷಿ, ಕೈಗಾರಿಕೆ, ವಾಣಿಜ್ಯ, ದೈನಂದಿನ ಸೇವೆಗಳಲ್ಲಿ ವಿದ್ಯುತ್ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಕರ್ನಾಟಕ ಸರ್ಕಾರ, ಇಂಧನ ಇಲಾಖೆ ಮತ್ತು ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯ ಸಹಯೋಗದೊಂದಿಗೆ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂದಿನ ಮುಂಜಾಗ್ರತೆ, ನಾಳಿನ ಸುರಕ್ಷತೆ ಅನ್ನೋ ಘೋಷವಾಕ್ಯದಡಿ ಈ ಆಂದೋಲನ ನಡೀತಾ ಇದ್ದು, ಇದರ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ವಿದ್ಯುತ್ ಆಧುನಿಕ ಜೀವನದ ಅವಿಭಾಜ್ಯ ಅಂಗ, ಸುಗಮ ಜೀವನ ಮತ್ತು ಅಭಿವೃದ್ಧಿಯ ಚಾಲನಾ ಶಕ್ತಿ. ಗೃಹ, ಕೈಗಾರಿಕೆ, ಕೃಷಿ, ವಾಣಿಜ್ಯ ಮತ್ತು ದೈನಂದಿನ ಸೇವೆಗಳಲ್ಲಿ ವಿದ್ಯುತ್ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ವಿದ್ಯುತ್ ಬಳಕೆಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಪಾಲಿಸದಿದ್ದರೆ ಅವಘಡಗಳು, ಆಸ್ತಿ ಹಾಗೂ ಜೀವಹಾನಿಗೆ ಕಾರಣವಾಗಬಹುದು. ನಮಗೆಲ್ಲರೂ ಗೊತ್ತಿರುವ ಹಾಗೆ ವಿದ್ಯುತ್ತು ನಮ್ಮ ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾದ ಪಾತ್ರವನ್ನು ನಿಭಾಯಿಸುತ್ತದೆ. ಆದರೆ ವಿದ್ಯುತ್ತನ್ನು ಬಳಕೆ ಮಾಡ್ತಾ ಇರುವಾಗ ನಮ್ಮ ಸೇಫ್ಟಿಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ. ವಿದ್ಯುತ್ ಸುರಕ್ಷತೆಯನ್ನೇ ತನ್ನ ಧ್ಯೇಯವಾಗಿಸಿಕೊಂಡು ಅವಿರತ ಕಾರ್ಯನಿರ್ವಹಿಸುತ್ತಿರುವ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯು ವಿದ್ಯುತ್ ಸುರಕ್ಷತೆಯನ್ನು ಖಚಿತಪಡಿಸುವ ಮಹೋನ್ನತ ಸಂಸ್ಥೆಯಾಗಿದೆ. ಈ ಒಂದು ವೀಕಲ್ಲಿ ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ, ಕೈಗಾರಿಕೆಗಳಲ್ಲಿ, ಕಮರ್ಷಿಯಲ್ ಇನ್ಸ್ಟಾಲೇಷನ್ಗಳಲ್ಲಿ ವಿದ್ಯುತ್ ಅವಘಡ ಹೇಗೆ ತಪ್ಪಿಸ್ಬೋದು, ಇದರ ಬಗ್ಗೆ ನಮ್ಮ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಅಧಿಕಾರಿ ವೃಂದದವರು, ಸಿಬ್ಬಂದಿ ವರ್ಗದವರು ಹಾಗೂ ಮಾನ್ಯತೆ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕರ್ನಾಟಕ ಇದರ ಸಹಯೋಗದೊಂದಿಗೆ ನಾವು ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕರು ತಾವೆಲ್ಲರೂ ವಿದ್ಯುತ್ ಅಪಘಾತದಿಂದ ದೂರ ಇರಬೇಕು. ಅದರಿಂದ ನಮಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿ ನಾವು ಅದನ್ನು ಬಳಸಬೇಕು. ವಿದ್ಯುತ್ ನಮಗೆ ಅತ್ಯವಶ್ಯಕ, ನಿಮಗೆ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಆದರೆ ಅದರಿಂದ ನಮಗೆ ತೊಂದರೆ ಆಗದೇ ಇರೋ ರೀತಿ ನಾವೆಲ್ಲರೂ ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದ್ಬಿಟ್ಟು ಸಾರ್ವಜನಿಕರಲ್ಲಿ ನಾನು ಮನವಿಯನ್ನು ಮಾಡ್ಕೊತೇನೆ. ಹಾಗೆ ನಮ್ಮ ಸಿಬ್ಬಂದಿಗಳು, ನಮ್ಮ ಬೆಸ್ಕಾಂ ಇರ್ಬೋದು ಅಥವಾ ಇತರೆ 4 ನಮ್ಮ ವಿದ್ಯುತ್ ವಿತರಣಾ ಸಂಸ್ಥೆಗಳೇನಿದೆ, ಇಲ್ಲಿರ್ತಕ್ಕಂಥ ಸಾವಿರಾರು ಸಿಬ್ಬಂದಿಗಳು ಪ್ರತಿದಿನ ನಾವು ಈ ವಿದ್ಯುತ್ ತಂತಿಗಳ ಒಂದು ಸಮೀಪದಲ್ಲಿ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ನಮ್ಮ ಸಿಬ್ಬಂದಿಗಳು ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾವುದೇ ಒಂದು ರಿಪೇರಿಯನ್ನು ಮಾಡಬೇಕಾದ್ರೆ ನಾವು ಲೈನ್ ಕ್ಲಿಯರೆನ್ಸ್ ತೊಗೊಳ್ಳೋವಂಥದ್ದು ಅಥವಾ ನಾವು ಸೇಫ್ಟಿ ಪ್ರಿಕಾಷನ್ಸ್ ತೆಗೆದುಕೊಳ್ಳೋವಂಥದ್ದು, ಸೇಫ್ಟಿ ಕಿಟ್ಸನ್ನು ನಾವು ಅಳವಡಿಸ್ಕೊಳ್ಳೋವಂಥದ್ದು, ಯಾವುದೇ ಓವರ್ ಕಾನ್ಫಿಡೆನ್ಸ್ ಇಲ್ಲದೇ ಭಾಳಷ್ಟು ಸಾರಿ ನಮಗೆ 20-30 ವರ್ಷ ನಮಗೆ ಅನುಭವ ಇದೆ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸಲ್ಲಿ ಮಾಡಿ ಅವರು ಅಪಘಾತಕ್ಕೆ ಒಳಗಾದಂತಹ ಒಂದು ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳು ಬಹಳ ಜಾಗರೂಕರಾಗಿ ಎಲ್ಲ ತರಹದ ಒಂದು ಸೇಫ್ಟಿ ಪ್ರಿಕಾಷನ್ಸನ್ನು ತೆಗೆದುಕೊಂಡು ಯಾವುದೇ ಒಂದು ವಿದ್ಯುತ್ ಅವಘಡಕ್ಕೆ ನೀವು ಒಳಗಾಗದೇ ರೀತಿ ನೀವು ಕೆಲಸ ಮಾಡಬೇಕು ಅಂತ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಭಾರತೀಯ ವಿದ್ಯುತ್ ಶಕ್ತಿ ಕಾಯ್ದೆ 1910 ಸೆಕ್ಷನ್ 36 ಅನ್ವಯ 1957ರಲ್ಲಿ ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ಅಸ್ತಿತ್ವಕ್ಕೆ ಬಂತು. ವಿದ್ಯುತ್ ಬಳಕೆಯಲ್ಲಿ ಸುರಕ್ಷತೆ, ವಿದ್ಯುತ್ ಉಪಕರಣಗಳು ಹಾಗೂ ಅವುಗಳ ನಿರ್ವಹಣೆ, ವಿದ್ಯುತ್ ಉತ್ಪಾದನೆ, ಪ್ರಸರಣ, ವಿದ್ಯುತ್ ಸ್ಥಾವರಗಳ ಸುರಕ್ಷತೆ, ಕಾಮಗಾರಿಗಳಿಗೆ ಸುರಕ್ಷಿತ ಅನುಮೋದನೆ ನೀಡುವ ಲಿಫ್ಟ್, ಎಸ್ಕಲೇಟರ್, ಪ್ಯಾಸೆಂಜರ್ ಕನ್ವೇಯರ್ಸ್ ಅಳವಡಿಕೆಯಲ್ಲಿ ವಿದ್ಯುತ್ ಪರಿಕರಗಳ ಸಮರ್ಪಕ ಅಳವಡಿಕೆ ಸೇರಿ ಒಟ್ಟಾರೆ ವಿದ್ಯುತ್ ಸುರಕ್ಷತೆಗೆ ಆದ್ಯತೆ ನೀಡುವ ಕಾಯಕದಲ್ಲಿ ತನ್ನನ್ನು ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ಸಮರ್ಪಿಸಿಕೊಂಡಿದೆ. ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಕರ್ನಾಟಕ ಸರ್ಕಾರವು ಇಂಧನ ಇಲಾಖೆ ಹಾಗೂ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯ ಸಹಯೋಗದೊಂದಿಗೆ ಜೂನ್ 26ರಿಂದ ಜುಲೈ 2ರವರೆಗೆ
ಕರ್ನಾಟಕ ರಾಜ್ಯದಾದ್ಯಂತ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಇಡೀ ಕರ್ನಾಟಕದಲ್ಲಿರುವಂತಹ 1500ಕ್ಕಿಂತ ಹೆಚ್ಚು ಸಬ್ಸ್ಟೇಷನ್ ನಿರ್ವಹಣೆ ಮಾಡುವುದು ಮತ್ತು 18,000ಕ್ಕಿಂತ ಹೆಚ್ಚು ಕಿಲೋಮೀಟ್ರು ಉದ್ದದ ಟ್ರಾನ್ಸ್ಮಿಷನ್ ಲೈನ್ಸ್ಗಳನ್ನು ನಿರ್ವಹಣೆ ಮಾಡುವುದ ಕೆಲಸದಲ್ಲಿ ತೊಡಗಿಸಿಕೊಂಡಿದೆ. ಈ ಒಂದು ಕೆಲಸದಲ್ಲಿ 10,000ಕ್ಕಿಂತ ಹೆಚ್ಚು ನಮ್ಮ KPTCL ಸಿಬ್ಬಂದಿ ಮತ್ತು ನೌಕರರು ತೊಡಗಿಸಿಕೊಂಡಿದ್ದಾರೆ. ಇದಲ್ಲದೆ ನಮ್ಮ ಸ್ಟೇಟ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ಸು ಮತ್ತು ಎಸ್ಕಾಂ ಕಂಪನಿಗಳಲ್ಲಿ ಸಾವಿರಾರು ಜನರು ಕೂಡ ವಿದ್ಯುತ್ ಸರಬರಾಜು ವಿಷಯದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಒಟ್ಟು 1,00,000 ನಮ್ಮ ವಿದ್ಯುತ್ ಸರಬರಾಜು ನೌಕರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಈ ವಿದ್ಯುತ್ ಸರಬರಾಜು ಕೆಲಸದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು 24x7 ಮಾಡ್ತಾ ಇದ್ದಾರೆ. ಬನ್ನಿ ನಾವೆಲ್ಲ ವಿದ್ಯುತ್ ಸುರಕ್ಷತೆಯಲ್ಲಿ ಪಾಲ್ಗೊಳ್ಳೋಣ. ಜೂನ್ 26ರಂದು ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಗೌರವ್ ಗುಪ್ತಾ ಅವರು ಬೆಂಗಳೂರಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನದಲ್ಲಿ ಇಂದಿನ ಮುಂಜಾಗ್ರತೆ ನಾಳಿನ ಸುರಕ್ಷತೆ ಎಂಬ ಘೋಷವಾಕ್ಯದಡಿ ವಿದ್ಯುತ್ ಸುರಕ್ಷತಾ ಸಪ್ತಾಹ ಆಂದೋಲನಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಪ್ರತಿಯೊಂದು ವರ್ಷ ಜೂನ್ ತಿಂಗಳಲ್ಲಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಮೂಲಕ ರಾಷ್ಟ್ರಾದ್ಯಂತವಾಗಿ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ಎಲ್ಲರೂ ಮಾಡ್ತಾಯಿದ್ದೀವಿ. ನಾವು ವಿಶೇಷವಾಗಿ ವಿದ್ಯುತ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರು, ನಮ್ಮ ನೌಕರರು, ನಮ್ಮಲ್ಲಿ ಇರ್ತಕ್ಕಂಥ ಗುತ್ತಿಗೆದಾರರು, ಅವರು ಕೂಡ ವಿದ್ಯುತ್ ಸಂಬಂಧಪಟ್ಟ ಕೆಲಸ ಮಾಡ್ತಿರುವಾಗ ಹೇಗೆ ಅದನ್ನು ತಮ್ಮನ್ನು ಸುರಕ್ಷಿತವಾಗಿ ಇಟ್ಕೋಬೇಕು ಮತ್ತು ಹೇಗೆ ಯಾವುದೋ ಒಂದು ಅಪಾಯವನ್ನು ಆಗದಂತೆ ನೋಡ್ಕೊಳ್ಬೇಕು, ಅದರ ಬಗ್ಗೆ ಒಂದು ಮಾಹಿತಿ ಮೂಡಿಸ್ತಕ್ಕಂಥದ್ದು ಸಪ್ತಾಹ ಆಚರಣೆ. ಒಂದು ವಾರ ತನಕ ಇದನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಗುತ್ತಿಗೆದಾರರು ಕೆಲಸ ಮಾಡ್ತಾ ಇರುವಾಗ ಬಹಳ ವ್ಯವಸ್ಥಿತವಾಗಿ ಎಲ್ಲ ರೂಲ್ಸನ್ನು ಅನುಪಾಲನೆ ಮಾಡಿ ಅದನ್ನು ನಡೆಸಬೇಕು ಮತ್ತು ಯಾವುದೇ ರೀತಿಯಲ್ಲಿ ಅಪಾಯ ಆಗದಂತೆ ನಾವು ಎಲ್ಲರೂ ನೋಡಬೇಕು. ಕಾರ್ಯಕ್ರಮದಲ್ಲಿ ಕೆಪಿಟಿಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್, ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶಿವಶಂಕರ್ ಎನ್, ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖಾ ಮುಖ್ಯಸ್ಥರಾದ ಡಾಕ್ಟರ್ ತೀತಿರಾ ಎನ್ ಅಪ್ಪಚ್ಚು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಸಿಎಸ್ ಷಡಾಕ್ಷರಿ, ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟೋರೇಟ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಎಚ್ ವೆಂಕಟೇಶ್ ಹಾಗೂ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ರಮೇಶ್ ಮತ್ತಿತರ ಗಣ್ಯರ ಸಮ್ಮುಖದಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಗುತ್ತಿದೆ. ಇವತ್ತಿನ ಮುಂಜಾಗ್ರತೆ ನಾಳಿನ ಸುರಕ್ಷತೆಗೆ ಹೇಗೆ ದಾರಿಯಾಗಲಿದೆ ಎಂಬ ಬಗ್ಗೆ ವಿದ್ಯುತ್ ಬಳಕೆದಾರರಿಗೆ ಅರಿವು ಮೂಡಿಸುವ ಅಭೂತಪೂರ್ವ ಕಾರ್ಯಕ್ರಮದ ಪ್ರಯುಕ್ತ ರಾಜ್ಯದಾದ್ಯಂತ ವಿದ್ಯುತ್ ಸುರಕ್ಷತೆಯ ಘೋಷವಾಕ್ಯಗಳು ಮೊಳಗಲಿವೆ. ವಿದ್ಯುತ್ ಪರಿವೀಕ್ಷಣಾಲಯ ಸಾರ್ವಜನಿಕರಲ್ಲಿ ವಿದ್ಯುತ್ ಸುರಕ್ಷತೆ ಕುರಿತು ಜನಜಾಗೃತಿ ಮೂಡಿಸುತ್ತಿದೆ. ಕೈಗಾರಿಕೆಗಳು ಮತ್ತು ಇತರೆ ಸಂಸ್ಥೆಗಳಲ್ಲಿ ವಿದ್ಯುತ್ ಸುರಕ್ಷತಾ ನಿಯಮಗಳ ಪರಿಪಾಲನೆಯನ್ನು ಪರಿಶೀಲಿಸುವ ಕೆಲಸ ಮಾಡುತ್ತದೆ. ಜೂನ್ ತಿಂಗಳ ಅಂತ್ಯದಲ್ಲಿ 1 ವಾರ ಜರುಗುವ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಕಾರ್ಯಕ್ರಮಗಳು ಶಾಲಾ ಕಾಲೇಜುಗಳು, ಕಾರ್ಖಾನೆಗಳು, ಕೈಗಾರಿಕಾ ಪ್ರದೇಶಗಳು, ಶಾಪಿಂಗ್ ಮಾಲ್ಗಳು ಹಾಗೂ ಇನ್ನಿತರ ಜನನಿಬಿಡ ಪ್ರದೇಶಗಳಲ್ಲಿ ಇಂಧನ ಇಲಾಖೆ ಸಹಭಾಗಿತ್ವದಲ್ಲಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯುತ್ ಅಪಘಾತಗಳು ಸಾಮಾನ್ಯವಾಗಿ ನಿರ್ಲಕ್ಷ್ಯ, ಕಳಪೆ ನಿರ್ವಹಣೆ ಹಾಗೂ ಸುರಕ್ಷತಾ ನಿಯಮಗಳ ಉಲ್ಲಂಘನೆಯಿಂದ ಸಂಭವಿಸುತ್ತವೆ. ಸರಿಯಾದ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವುದರಿಂದ ವಿದ್ಯುತ್ ಆಘಾತ, ಬೆಂಕಿ ಅವಘಡಗಳು ತಗ್ಗುವ ಜೊತೆಗೆ ವಿದ್ಯುತ್ ಉಪಕರಣಗಳ ಆಯುಷ್ಯ ಹೆಚ್ಚುತ್ತದೆ. ಆರ್ಥಿಕ ನಷ್ಟ ತಡೆಯುವ, ಮಾನವ ಜೀವಗಳ ಸುರಕ್ಷತೆಯನ್ನು ಖಚಿತಪಡಿಸಲು ಸಾಧ್ಯವಾಗಲಿದೆ. ವಿದ್ಯುತ್ ಕಣ್ಣಿಗೆ ಕಾಣಲ್ಲ, ಬಟ್ ಎಲೆಕ್ಟ್ರಿಕಲ್ ಸೇಫ್ಟಿ ಡಿವೈಸಸ್ ಎಂಪ್ಲಾಯ್ ಮಾಡಿಕೊಂಡು ಅದನ್ನ ಯೂಸ್ ಮಾಡಿದ್ರೆ ಭಾಳ ಫ್ರೆಂಡ್ಲಿ ಆಗಿರ್ತದೆ. ಹ್ಯೂಮನ್ ಬೀಯಿಂಗಲ್ಲಿ ಒಂದು 30 ಮಿಲಿಯಮ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಕರೆಂಟ್ ಹರಿದ್ರೆ ವಿ ಗೆಟ್ ಸಿವಿಯರ್ ಪೇಯ್ನ್
ರೆಸ್ಪಿರೇಟರಿ ಅರೆಸ್ಟು, ಎಕ್ಸ್ಟ್ರಾಡಿನರಿ ಮಸ್ಕ್ಯುಲರ್ ಕಂಟ್ರಾಕ್ಷನ್ ಉಂಟಾಗಿ ಎಲೆಕ್ಟ್ರಿಕ್ಯೂಷನ್ ಆಗುತ್ತೆ. ಸೊ ಅದನ್ನ ಯಾವ ರೀತಿ ಅವಾಯ್ಡ್ ಮಾಡ್ಬೋದು? ವರ್ಷದಿಂದ ವರ್ಷಕ್ಕೆ ವಿದ್ಯುತ್ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಈ ಭಾರತ ದೇಶದಲ್ಲಿ ತಗೊಂಡ್ರೆ ಕಳೆದ ವರ್ಷ ಅಂದರೆ 25-26ನೇ ಸಾಲಿಗೆ ತಗೊಂಡ್ರೆ ಸುಮಾರು 10,000ದಿಂದ 12,000ವರೆಗೆ ಫೇಟಲ್ ಟು ಹ್ಯೂಮನ್ ಬೀಯಿಂಗ್ಸ್ ಆಕ್ಸಿಡೆಂಟ್ ಆಗಿದೆ. ಅಷ್ಟೇ ಯಾಕೆ, ಕರ್ನಾಟಕದಲ್ಲಿ ತಗೊಂಡ್ರೂ ಸಹ 25-26 ಸಾಲು ಅಂದರೆ 1/4/2025ರಿಂದ 31/3/2026ರವರೆಗೆ ಸುಮಾರು 488 ಫೇಟಲ್ ಟು ಹ್ಯೂಮನ್ ಆಕ್ಸಿಡೆಂಟ್ ಆಗಿದೆ. ಅದೇ ರೀತಿ ನಾನ್ ಫೇಟಲ್ ಟು ಹ್ಯೂಮನ್ ಆಕ್ಸಿಡೆಂಟ್ ಸಂಖ್ಯೆ ಸುಮಾರು 199, ಫೇಟಲ್ ಟು ಎನಿಮಲ್ ಅದರ ಸಂಖ್ಯೆ ಸುಮಾರು 517. 11 ಆನೆಗಳು ವಿದ್ಯುತ್ ಶಕ್ತಿಯಿಂದ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದೆ. ವೆನ್ ಇಟ್ ಕಮ್ಸ್ ಟು ಫೈರ್ ಆಕ್ಸಿಡೆಂಟ್ ಅಂದರೆ ಬೆಂಕಿ ಅಪಘಾತದ ಸಂಖ್ಯೆಗೆ ಬಂದರೆ ದ ನಂಬರ್ ಈಸ್ 840. ಅಫ್ಕೋರ್ಸ್ 50% ಆಫ್ ದ ಬೆಂಕಿ ಅಪಘಾತ ಫೈರ್ ಆಕ್ಸಿಡೆಂಟ್ ದೇ ಅಕರ್ ಇನ್ ನಾರ್ದರ್ನ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಸ್ಟೇಟ್, that too in the vicinity of sugarcane field. Remaining 50% they occur in HT and LT installation. The number of accidents occurring in ಅಧಿಕ ಒತ್ತಡ ಸ್ಥಾವರ ಅಂದರೆ HT ಇನ್ಸ್ಟಾಲೇಷನ್ ಕಂಪೇರ್ ಟು LT ಇನ್ಸ್ಟಾಲೇಷನ್ಗೆ ಕಂಪೇರ್ ಮಾಡಿದ್ರೆ ಬಹಳ ಕಮ್ಮಿ. ಸುರಕ್ಷಿತ ವಿದ್ಯುತ್, ಸುರಕ್ಷಿತ ಭವಿಷ್ಯಕ್ಕೆ ರಹದಾರಿ. ವಿದ್ಯುತ್ ನಿಯಮ ಪಾಲನೆ ಅಪಘಾತಗಳಿಗೆ ತಡೆಗೋಡೆಯಾಗಲಿದೆ. ಎಚ್ಚರಿಕೆಯಿಂದ ಇರಬೇಕು, ಜೊತೆಗೆ ವಿದ್ಯುತ್ ಅಪಾಯದಿಂದ ಪಾರಾಗಬೇಕು. ಪ್ರಮುಖವಾಗಿ ನಾವು ವಿದ್ಯುತ್ ಸರಬರಾಜು ತಂತಿಗಳನ್ನು ರಿಪೇರಿ ಮಾಡುವಾಗ, ಚೇಂಜ್ ಮಾಡುವಾಗ, ಲೈನ್ ಕ್ಲಿಯರೆನ್ಸ್ ತಗೊಳ್ಳುವಾಗ ಪ್ರತಿಯೊಂದು ಸಮಯದಲ್ಲಿ ಕೂಡ ನಾವು ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಅಂತ ಹೇಳುವಂತಹ ಸುರಕ್ಷಿತ ಎಕ್ವಿಪ್ಮೆಂಟ್ಸ್ ಇದೆ, ಅದನ್ನು ಕೂಡ ನಾವು ಬಳಕೆ ಮಾಡಬೇಕಾಗುತ್ತದೆ. ಪ್ರತಿಯೊಂದು ಸಮಯದಲ್ಲಿ ಕೂಡ ನಾವು ಕೆಲಸದ ದೃಷ್ಟಿಯಿಂದ ಕೆಲವೊಂದು ಸಮಯಗಳಲ್ಲಿ ಇದನ್ನು ಮರೆತುಬಿಟ್ಟು ಸುರಕ್ಷತಾ ಎಕ್ವಿಪ್ಮೆಂಟ್ಗಳನ್ನು ಹಾಕದೆ ನಾವು ಕೆಲಸ ಮಾಡುವಾಗ ಸುಮಾರು ಕಡೆ ನಾವು ನಮ್ಮ ಲೈನ್ಗಳನ್ನು ಕಳ್ಕೊಂಡಿದ್ದೇವೆ. ಹಾಗಾಗಿ ಈ ಮುಂದೆ ಈ ರೀತಿ ಯಾವುದೇ ರೀತಿಯಲ್ಲಿ ಕೂಡ ಒಂದು ಜೀವ ಕೂಡ ನಮಗೆ ಮುಖ್ಯ ಆಗುತ್ತದೆ. ಈ ರೀತಿ ಯಾವುದೇ ರೀತಿಯಲ್ಲಿ ಜೀವಕ್ಕೆ ಅಪಾಯ ಆಗದೇ ರೀತಿಯಲ್ಲಿ, ಯಾವುದೇ ಆಕ್ಸಿಡೆಂಟ್ ಆಗದೇ ರೀತಿಯಲ್ಲಿ ಎಲ್ಲರೂ ಕೂಡ ಮುಂಜಾಗ್ರತಾ ಕ್ರಮ ವಹಿಸಿ ನಮ್ಮ ವಿದ್ಯುತ್ ಸರಬರಾಜು ಕೆಲಸವನ್ನು ಮಾಡಬೇಕು. ವಿದ್ಯುತ್ ಶಕ್ತಿ ಅಭಿವೃದ್ಧಿಯ ಕೀಲಿಕೈ. ಸುರಕ್ಷತೆಯೇ ಜೀವರಕ್ಷೆ. ವಿದ್ಯುತ್ ಸುರಕ್ಷತೆ ಪಾಲಿಸಿ ಜೀವನವನ್ನು ಕಾಪಾಡಬೇಕಿದೆ. ಇದೀಗ ಮುಂಗಾರು ಮಳೆ ಆರಂಭವಾಗುತ್ತಿದ್ದು, ರೈತರನ್ನು ವಿದ್ಯುತ್ ಆಕಸ್ಮಿಕಗಳಿಂದ ರಕ್ಷಿಸುವುದು ಇಲಾಖೆಯ ಪ್ರಧಾನ ಆದ್ಯತೆಯಾಗಿದೆ. ವಿದ್ಯುತ್ ಕಂಬಗಳಿಗೆ ಜಾನುವಾರುಗಳನ್ನು ಕಟ್ಟುವ, ವಿದ್ಯುತ್ ಮಾರ್ಗವನ್ನು ಆಕಸ್ಮಿಕವಾಗಿ ಸ್ಪರ್ಶಿಸುವುದು, ವಿದ್ಯುತ್ ಮಾರ್ಗದ ಕೆಳಗಡೆ ಕೃಷಿ ಉತ್ಪನ್ನ ಬೆಳೆಯುವುದನ್ನು ತಡೆಗಟ್ಟಬೇಕು. ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ಮುನ್ನೆಚ್ಚರಿಕೆ, ಮನೆಗಳಲ್ಲಿ ನೀರು ಕಾಯಿಸುವ ಕಾಯಿಲ್ಗಳನ್ನು ಬಳಸುವಾಗ ಎಚ್ಚರಿಕೆ ಅತ್ಯಗತ್ಯ. ಜೊತೆಗೆ ಗುಣಮಟ್ಟದ, ಸುರಕ್ಷತೆ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಬಳಸುವುದು ಅತಿ ಅಗತ್ಯ. ಈಗ ಮಾನ್ಸೂನ್ ಬರ್ತಾ ಇದೆ, ಮಳೆಗಾಲ ಬರ್ತಾ ಇದೆ, ತಾವೆಲ್ಲರೂ ಜಾಗರೂಕರಾಗಿರಬೇಕು. ಒಂದು ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿದೆ ಅಂತಂದರೆ ನಾವು ಅದರ ಹತ್ತಿರ ಹೋಗಬಾರ್ದು, ಅಥವಾ ನೀರಿನಲ್ಲಿ ಮುಳುಗಿದೆ ಅಂದರೆ ಅದರ ಹತ್ತಿರ ಹೋಗಬಾರ್ದು. ಮತ್ತು ಯಾವುದೇ ಟ್ರಾನ್ಸ್ಫಾರ್ಮರ್ ಬಳಿ ನಮ್ಮ ಜಾನುವಾರುಗಳನ್ನು ಕಟ್ಟಬಾರ್ದು, ಅಥವಾ ನಾವು ಹೋಗಿ ಅದನ್ನು ಮುಟ್ಟುವಂಥ ಕೆಲಸ ಮಾಡಬಾರ್ದು. ಮತ್ತು ಮನೆ ಕಟ್ಟುವಾಗ ನಮ್ಮ ವಿದ್ಯುತ್ ತಂತಿಗಳೇನಿದೆ ಅದರಿಂದ ನಾವು ಸಾಕಷ್ಟು ಅಂತರವನ್ನು ನಾವು ಕಾಯ್ದುಕೊಳ್ಳಬೇಕಾಗ್ತದೆ. ಮತ್ತು ಮನೆಗಳಲ್ಲಿ ನಮ್ಮ ಅಪ್ಲಯನ್ಸಸ್ನ ಉಪಯೋಗಿಸ್ಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ಸೇಫ್ಟಿ ಪ್ರಿಕಾಷನ್ಸನ್ನು ನಮಗೆ ಕೊಡಲಾಗಿರ್ತದೆ. ನಾವು ಕೂಡ ಆಗಿಂದಾಗ್ಗೆ ಮಾಧ್ಯಮದ ಮೂಲಕ ನಾವು ಎಚ್ಚರಿಕೆಯನ್ನು ಅಂದರೆ ತೆಗೆದುಕೊಳ್ಳಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಗೃಹ, ಕೃಷಿ ಚಟುವಟಿಕೆ, ಕೈಗಾರಿಕೆ ಒಳಗೊಂಡಂತೆ ಎಲ್ಲೆಡೆ ಎಚ್ಚರಿಕೆಯಿಂದ ವಿದ್ಯುತ್ ಬಳಸಿದರೆ ಸುರಕ್ಷಿತ ಜೀವನಕ್ಕೆ ಸೋಪಾನವಾಗಲಿದೆ. ವಿದ್ಯುತ್ ಜೊತೆ ಆಟ ಬೇಡವೇ ಬೇಡ. ಸುರಕ್ಷತೆಯೇ ಮೊದಲ ಹೆಜ್ಜೆಯಾಗಲಿ. ಸುರಕ್ಷಿತ ವಿದ್ಯುತ್ ಬಳಕೆ ಸುಖಿ ರಾಜ್ಯದ ಲಕ್ಷಣ. ವಿದ್ಯುತ್ ಅಪಘಾತ ತಡೆಗಟ್ಟಿ ಜೀವ ಅಮೂಲ್ಯವೆಂದು ಅರಿತುಕೊಳ್ಳಲು ಇದು ಸಕಾಲ. ಒಂದು ಕ್ಷಣದ ನಿರ್ಲಕ್ಷ್ಯದಿಂದ ಜೀವಮಾನವಿಡೀ ಪಶ್ಚಾತ್ತಾಪ ಪಡುವಂತಾಗಬಾರದು. ವಿದ್ಯುತ್ ಸುರಕ್ಷತೆ ಎಲ್ಲರ ಜವಾಬ್ದಾರಿ. ವಿದ್ಯುತ್ ಇಲ್ಲದೆ ನಮ್ಮ ದೈನಂದಿನ ಜೀವನವನ್ನು ಊಹಿಸಿಕೊಳ್ಳುವುದು ಕಷ್ಟ. ಆದರೆ ಅದೇ ವಿದ್ಯುತ್ ಎಚ್ಚರಿಕೆ ತಪ್ಪಿದರೆ ದೊಡ್ಡ ಅಪಾಯವನ್ನು ತಂದೊಡ್ಡಬಹುದು.
ಸಣ್ಣ ಶಾರ್ಟ್ ಸರ್ಕ್ಯೂಟ್ನಿಂದ ಹಿಡಿದು ಪ್ರಾಣ ಕಳೆದುಕೊಳ್ಳುವಂತಹ ದುರಂತಗಳು ನಮ್ಮ ಕಣ್ಣೆದುರೇ ನಡೆಯುತ್ತಿವೆ. ಆದ್ದರಿಂದ ವಿದ್ಯುತ್ ಸುರಕ್ಷತೆ ಎನ್ನುವುದು ಕೇವಲ ನಿಯಮವಲ್ಲ, ಅದೊಂದು ಜೀವನ ಶೈಲಿ. ಎಚ್ಚರಿಕೆಯಿಂದ ಬಳಸಿ, ಜೀವ ಉಳಿಸಿ ಎನ್ನುವುದೇ ನಮ್ಮ ಧ್ಯೇಯವಾಗಬೇಕು. ನಮ್ಮ ನೌಕರರು ಎಲ್ಲರೂ ಕೂಡ ಸುರಕ್ಷಿತ ಕ್ರಮವನ್ನು ವಹಿಸಬೇಕು. ಜೊತೆಗೆ ಜನಸಾಮಾನ್ಯರಿಗೆ ಕೂಡ ಈ ವಿದ್ಯುತ್ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಕೆಲಸದಲ್ಲಿ ಕೆಲಸ ಮಾಡೋಣ. ಇದರ ಮುಖಾಂತರ ನಮ್ಮ ವಿದ್ಯುತ್ ಮುಖಾಂತರ ಆಗುವಂತಹ ಅನುಕೂಲದ ಜೊತೆಗೆ ವಿದ್ಯುತ್ತಿನಿಂದ ಆಗುವಂತಹ ಅಪಘಾತಗಳನ್ನು ಕೂಡ ನಾವು ತಪ್ಪಿಸ್ಬೋದಾಗಿದೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಜೂನ್ ಅಂತಿಮ ವಾರದಲ್ಲಿ ಆಚರಿಸುವಂತಹ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹಕ್ಕೆ ನೀವೆಲ್ಲರೂ ಕೂಡ ಆದರವನ್ನು ಕೊಡಬೇಕು. ಜೊತೆಗೆ ನಿಮ್ಮದೇ ಆದಂತಹ ಮುಂಜಾಗ್ರತೆಗಳನ್ನು ವಹಿಸುವ ಮುಖಾಂತರ ಪ್ರತಿಯೊಬ್ಬರೂ ಕೂಡ ಸುರಕ್ಷಿತ ಕೆಲಸ ಮಾಡಿ ಎಲ್ಲರ ಜೀವನವನ್ನು ಉಳಿಸೋಣ. ವಿದ್ಯುತ್ ಸುರಕ್ಷತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ನಾವೆಲ್ಲರೂ ಸುರಕ್ಷಿತ ಮತ್ತು ಸುಭದ್ರ ರಾಷ್ಟ್ರವನ್ನು ನಿರ್ಮಿಸೋಣ. ವಿದ್ಯುತ್ ಕೆಲಸದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯಕ್ಕೆ ಅವಕಾಶವಿಲ್ಲ. ಒಂದು ಸಣ್ಣ ತಪ್ಪು ಪ್ರಾಣಾಪಾಯ ಅಥವಾ ಆಸ್ತಿಪಾಸ್ತಿ ನಷ್ಟಕ್ಕೆ ಕಾರಣವಾಗಬಹುದು. ನಾವು ಕೆಲವು ಸರಳ ಕ್ರಮಗಳನ್ನು ಅನುಸರಿಸುವ ಮೂಲಕ ದೊಡ್ಡ ಅವಘಡಗಳನ್ನು ತಪ್ಪಿಸಬಹುದು. ವೈರ್ ಕಟ್ ಆಗಿರೋ ಸಂದರ್ಭದಲ್ಲಿ ಸಾರ್ವಜನಿಕರು ಆ ವೈರ್ ಕಟ್ ತುಂಡಾಗಿರುವ ವೈರನ್ನು ಮುಟ್ಟದೆ ತಕ್ಷಣವೇ ನಮ್ಮ ಬೆವಿಕಲ್ ಸಹಾಯವಾಣಿ 1912ಕ್ಕೆ ಕರೆ ಮಾಡಿ ತಿಳಿಸತಕ್ಕದ್ದು. ವಿದ್ಯುತ್ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡುತ್ತಿರುವ ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ವಿದ್ಯುತ್ ಸುರಕ್ಷತೆಗೆ ಯಾವ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಯಾವುದನ್ನು ಅನುಸರಿಸಬಾರದು ಎಂಬ ಕಟ್ಟುನಿಟ್ಟಿನ ನಿಯಮ ಪಾಲನೆಗೆ ಕರೆ ನೀಡಿದೆ. ಅವುಗಳನ್ನು ನಾವೆಲ್ಲರೂ ಚಾಚೂ ತಪ್ಪದೆ ಪರಿಪಾಲಿಸೋಣ. ನಮ್ಮ ಮನೆಯಲ್ಲಿ ಮಕ್ಕಳು ಸಣ್ಣ ಮಕ್ಕಳಿದ್ದಾರೆ, ಅವರಿಗೆಲ್ಲ ನಾವು ಮುನ್ಸೂಚನೆ ಕೊಟ್ಟು ಅವ್ರಿಗೇನು ಪ್ಲಗ್ಗಿಗೆ ಹಾಕಬಾರ್ದು, ನೀರು ಬರುವಾಗ ಸ್ವಿಚ್ಗಳನ್ನೆಲ್ಲ ಮುಟ್ಟಬಾರ್ದು ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಆಮೇಲೆ ಏನಾದರೂ ಲೈನ್ಗಳದ್ದು ಅದು ಪ್ರಾಬ್ಲಮ್ ಬಂದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಫೋನ್ ಮಾಡಿ ಕರ್ಸ್ಕೊಂಡು ಅವ್ರ ಕೈಲಿ ಏನಿದು ನಮ್ಗೆ ಆಗೋವಂಥ ಸಹಾಯನ ನಾವು ಅವ್ರ ಕಡೆಯಿಂದ ವಿದ್ಯುತ್ ಶಕ್ತಿ ಮಂಡಳಿ ಕಡೆಯಿಂದ ನಾವು ಕಾರ್ಯನಿರ್ವಹಿಸ್ಕೊಂತೀವಿ. ಮೊಬೈಲ್ ಚಾರ್ಜಿಂಗ್ ಆಗಲಿ ಅದನ್ನೆಲ್ಲ ತೆಗೆದು ಮಾತಾಡಿ ಅಂತೇಳಿ ನಮ್ಮ ಮಕ್ಕಳಿಗೆಲ್ಲ ತಿಳುವಳಿಕೆ ಕೊಟ್ಟು ಬೇರೆಯವರು ಅದನ್ನು ಅಳವಡಿಸ್ಕೊಬೇಕು. ನಮ್ಮನೆಯಲ್ಲೂ ನಾವು ಮಕ್ಕಳಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಟ್ಯಾಬ್ದಾಗೆಲ್ಲ ಮುಟ್ಟಬೇಡಿ, ಸ್ವಿಚ್ಗಳೆಲ್ಲ ತೆಗೆದು ಫೋನ್ ರಿಮೋಟ್ ಮಾಡಿ ತೆಗೆದು ಮಾತಾಡಿ ಅಂತ ಹೇಳ್ತೀವಿ. ಸುರಕ್ಷತೆಗೆ ಗುಣಮಟ್ಟದ ವಿದ್ಯುತ್ ಉಪಕರಣಗಳನ್ನು ಮಾತ್ರ ಬಳಸಬೇಕು. ವಿಶೇಷವಾಗಿ ಮಕ್ಕಳಿಗೆ ವಿದ್ಯುತ್ ಸುರಕ್ಷತೆಯ ಕುರಿತು ಅರಿವು ಮೂಡಿಸಬೇಕು. ಕರ್ನಾಟಕದಲ್ಲಿ ಈಗ ಬಹುಮಡಿ ಕಟ್ಟಡಗಳಲ್ಲಿ, ಇಂಡಸ್ಟ್ರೀಸಲ್ಲಿ ನಾವೆಲ್ಲ ಲಿಫ್ಟ್ಗಳನ್ನು ಬೆಳೆಸ್ತೀವಿ. ಲಿಫ್ಟ್ ಸುರಕ್ಷತೆ ಬಗ್ಗೆ ತಮಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಬಯಸ್ತಾ ಇದ್ದೀನಿ. ಸೊ ಕರ್ನಾಟಕದಲ್ಲಿ ಕರ್ನಾಟಕ ಲಿಫ್ಟ್, ಎಸ್ಕೆಲೇಟರ್ಸ್, ಪ್ಯಾಸೆಂಜರ್ಸ್ ಕನ್ವೇಯರ್ಸ್ ರೂಲ್ಸ್ 2015 ಪ್ರಕಾರ ಯಾವುದೇ ಲಿಫ್ಟ್ ಅಳವಡಿಸಬೇಕಾದ್ರೆ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ನೋಂದಣಿಗೊಂಡಿರುವ ಎನ್ಲಿಸ್ಟೆಡ್ ಲಿಫ್ಟ್ ವೆಂಡರ್ಸ್ ಹತ್ರನೇ ನೀವು ಲಿಫ್ಟನ್ನು ಅಳವಡಿಸ್ಕೋಬೇಕು. ಮತ್ತು ಲಿಫ್ಟನ್ನು ಅಳವಡಿಸಿದ ನಂತರ ಅದನ್ನು ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಿಂದ ಪ್ರಮುಖವಾಗಿ ಕಂಪಲ್ಸರಿಯಾಗಿ ಅನುಮೋದನೆಯನ್ನು ಪಡೆದು ಚಾಲನೆಗೊಳಿಸಬೇಕು ಅಂತ ನಿಯಮ ಇದೆ. ಅದರ ಪ್ರಕಾರ ಇದು ಲಿಫ್ಟ್ ಸುರಕ್ಷತೆಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕಂಪಲ್ಸರಿ ಅನುಮೋದಿತ ಲಿಫ್ಟ್ ವೆಂಡರ್ಸ್ ಕಡೆಯಿಂದ ಲಿಫ್ಟನ್ನು ಅಳವಡಿಸ್ಕೊಳ್ಬೇಕು. ಅವರಿಗೆ ಪ್ರತಿ ವರ್ಷ AMCಗಳನ್ನು ಅಂದರೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟನ್ನು ಅವ್ರ ಜೊತೆ ಮಾಡ್ಕೋಬೇಕು, ಅವರಿಂದ ನಿರ್ವಹಣೆ ಮಾಡಬೇಕು. ಎಲ್ಲ ಸೇಫ್ಟಿ ARD ಆಮೇಲೆ ಓವರ್ಲೋಡ್ ಡಿವೈಸಸ್ಸು ಇದನ್ನು ಪ್ರತಿ ವರ್ಷ ಟೆಸ್ಟ್ ಮಾಡಿ ಅವರು ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನು ತಾವು ಕಂಪಲ್ಸರಿಯಾಗಿ ಉಪಯೋಗಿಸಬೇಕು. ಹಾಗೆ ನಾವು ಎಲ್ಲರೂ ಸೇರಿ ಲಿಫ್ಟ್ಗಳಲ್ಲಿ ಅಪಘಾತಗಳನ್ನು ತಡೆಯೋ ಬಗ್ಗೆ ಪಣ ತೊಡೋಣ ಅಂತ ತಮ್ಮಲ್ಲೆಲ್ಲ ಕೇಳಿಕೊಳ್ತೇನೆ. ಅರ್ಥಿಂಗ್ ವ್ಯವಸ್ಥೆ ಸರಿಯಾಗಿರುವುದನ್ನು ಖಚಿತಪಡಿಸಬೇಕು. ತುರ್ತು ಪರಿಸ್ಥಿತಿಗಳಿಗಾಗಿ ಕಾರ್ಯಯೋಜನೆ ಸಿದ್ಧಪಡಿಸಬೇಕು. ಸಾರ್ವಜನಿಕ ಜಾಗೃತಿಯ ಮಹತ್ವವನ್ನು ತಿಳಿಯಪಡಿಸಬೇಕು. ವಿದ್ಯುತ್ ಸುರಕ್ಷತೆ ಕೇವಲ ಇಲಾಖೆಯ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಆಗಿದೆ. ಸುರಕ್ಷತಾ ನಿಯಮಗಳ ಬಗ್ಗೆ ಜನರಲ್ಲಿ ಅರಿವು ಹೆಚ್ಚಿದಂತೆ ವಿದ್ಯುತ್ ಅಪಘಾತಗಳ ಪ್ರಮಾಣ ಕಡಿಮೆಯಾಗುತ್ತದೆ.
ವಿದ್ಯುತ್ ಪರಿವೀಕ್ಷಣಾಲಯದ ಮಾರ್ಗದರ್ಶನ ಮತ್ತು ಮೇಲ್ವಿಚಾರಣೆಯೊಂದಿಗೆ ಸಾರ್ವಜನಿಕರು ಹಾಗೂ ಸಂಸ್ಥೆಗಳು ಸುರಕ್ಷತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ವಿದ್ಯುತ್ ಅಪಘಾತಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಬನ್ನಿ, ವಿದ್ಯುತ್ ಸುರಕ್ಷತೆ ಜೊತೆ ಕೈ ಜೋಡಿಸಿ ನಾವೆಲ್ಲರೂ ಒಟ್ಟಾಗಿ ವಿದ್ಯುತ್ ಅವಘಡ ಮುಕ್ತ ರಾಜ್ಯವನ್ನು ನಿರ್ಮಿಸೋಣ. ಸುರಕ್ಷತೆಯೇ ಜೀವರಕ್ಷಕ. ನಾವೆಲ್ಲರೂ ಕೂಡ ವಿದ್ಯುತ್ ಸರಬರಾಜು ವಿಷಯದಲ್ಲಿ ಸುರಕ್ಷತೆಯಾಗಿ ಇರೋಣ ಮತ್ತು ನಮ್ಮ ಜೊತೆಗೆ ಜನಸಾಮಾನ್ಯರು ಕೂಡ ಸುರಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ನಾವು ಅವರಿಗೆ ಅರಿವು ಮೂಡಿಸೋಣ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ಸಮಯದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಸುರಕ್ಷತೆಯ ಶುಭಾಶಯವನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಾವೆಲ್ಲರೂ ವಿದ್ಯುತ್ ಅವಘಡದಿಂದ ದೂರ ಇರೋಣ, ಮುಂಜಾಗ್ರತೆಯನ್ನು ವಹಿಸೋಣ, ಸುರಕ್ಷತೆಯನ್ನು ಕಾಪಾಡೋಣ. ವಿದ್ಯುತ್ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಬನ್ನಿ, ವಿದ್ಯುತ್ ಸುರಕ್ಷತೆಯ ಜೊತೆ ಕೈಜೋಡಿಸಿ ನಾವೆಲ್ಲರೂ ಒಟ್ಟಾಗಿ ವಿದ್ಯುತ್ ಅವಘಡ ಮುಕ್ತ ರಾಜ್ಯವನ್ನು ನಿರ್ಮಿಸೋಣ. ನೋಡಿದ್ರಲ್ಲ ವೀಕ್ಷಕರೇ, ವಿದ್ಯುತ್ ಬಳಕೆಯಲ್ಲಿ ನಾವು ಹೇಗೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಅಂತ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ನಮಸ್ಕಾರ.